ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಭು ಕ್ರಿಸ್ತನಲ್ಲಿ ಆತ್ಮೀಯ ದೇವಜನರೇ, ಹೋಪ್ ಚಾನಲ್ ಇಂಡಿಯಾದ ಮೂಲಕ ದೇವರ ಸಂದೇಶವನ್ನು ಕೇಳಲು ಸಿದ್ಧರಾಗಿರುವಂಥ ನಿಮ್ಮೆಲ್ಲರನ್ನ ಕ್ರಿಸ್ತ ಯೇಸುವಿನ ಪರಿಶುದ್ಧ ನಾಮದಲ್ಲಿ ದೇವರ ಸೇವಕರ ಅಂತ ನಾನು ವಂದಿಸುತ್ತಾ ದೇವರ ವಾಕ್ಯವನ್ನು ಕೇಳಲು ಆತ್ಮೀಯವಾಗಿ ಸ್ವಾಗತ ಬಯಸ್ತೇನೆ. ಈ ವಾಕ್ಯವನ್ನು ಕೇಳುವ ಮೊದಲು ನಮ್ಮನ್ನು ನಾವು ದೇವರಾತ್ಮನಿಗೆ ಒಪ್ಪಿಸಿಕೊಟ್ಟು ದೇವರು ತಾನೇ ನಮ್ಮೊಟ್ಟಿಗೆ ಮಾತನಾಡಲಿ, ಪರಿಶುದ್ಧಾತ್ಮನು ನಮಗೆ ಪ್ರಬೋಧಿಸಲಿ ಎಂಬುದಾಗಿ ಪರಿಶುದ್ಧಾತ್ಮನ ಚಿತ್ತಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣಾಮಯನೇ, ನಿನ್ನ ಮಕ್ಕಳಂತ ನಾವು ಈ ದಿನದಲ್ಲಿ ವಾಕ್ಯವನ್ನು ಕೇಳಲು ಬಂದಿದ್ದೇವೆ. ನಮ್ಮನ್ನು ಮುಟ್ಟು ಪರಿಶುದ್ಧಾತ್ಮನಿಂದ ಅಭಿಷೇಕಿಸು ಸ್ವಾಮಿ. ಈ ವಾಕ್ಯವು ನಮ್ಮ ಜೀವಿತಕ್ಕೆ ಆಧಾರವಾಗಿರುವಂತೆ ನಮ್ಮನ್ನು ಪ್ರಬೋಧಿಸು, ಎಚ್ಚರಿಸು, ಮಾರ್ಪಡಿಸು. ಆಮೇನ್. ಪ್ರಭು ಕ್ರಿಸ್ತನಲ್ಲಿ ಆತ್ಮೀಯ ದೇವಜನರೇ, ಈ ದಿವಸದಲ್ಲಿ ದೇವರ ಅಮೂಲ್ಯ ಪ್ರಶ್ನೆಗಳ ಕುರಿತಾಗಿ ಧ್ಯಾನ ಮಾಡುವ ಹಾಗೆ ಇನ್ನೊಂದು ಪ್ರಶ್ನೆಗೆ ನಾವು ಹೋಗೋಣ. ಇಲ್ಲಿ ದೇವರ ವಾಕ್ಯ ಅದೇ ಆದಿಕಾಂಡ ಪುಸ್ತಕದಲ್ಲಿ 4ನೇ ಅಧ್ಯಾಯದಲ್ಲಿ ಇನ್ನೊಂದು ಪ್ರಶ್ನೆಯನ್ನು ದೇವರು ಕಾಯಿನನಿಗೆ ಕೇಳುವಂಥದ್ದನ್ನು ನಾವು ನೋಡ್ತೇವೆ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ, ದೇವರು ಹೇಬೇಲನಿಗೆ ಕಾಯಿನನಿಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ನಿನ್ನ ತಮ್ಮನು ಎಲ್ಲಿ ಎಂಬುದಾಗಿ ಪ್ರಶ್ನೆಯನ್ನು ಕೇಳುವಂಥದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ಇದರ ಹಿನ್ನೆಲೆ ಏನು? ಯಾಕೆ ದೇವರು ಕಾಯಿನಿಗೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ? ಆತನು ತಮ್ಮನು ಎಲ್ಲಿ ಹೋಗಿದ್ದನು, ಏನಾಗಿದ್ದನು ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ದೇವರು ಕಾಯಿನ ಮತ್ತು ಹೇಬೇಲರ ಕಾಣಿಕೆಯಲ್ಲಿ ಕಾಯಿನನ ಕಾಣಿಕೆಯನ್ನು ತಿರಸ್ಕರಿಸ್ತಾನೆ, ಹೇಬೇಲನ ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾನೆ. ಕಾರಣ, ಹೇಬೇಲನು ಸಮರ್ಪಿಸಿದ್ದು ದೇವರ ನಿಯಮಕ್ಕೆ ಒಳಪಟ್ಟಂಥ ಕಾಣಿಕೆಯಾಗಿತ್ತು, ಅದು ದೇವರು ನೇಮಿಸಿದಂಥ ಕಾಣಿಕೆಯಾಗಿತ್ತು. ಆದರೆ ಕಾಯಿನನು ತನ್ನ ಮನಸ್ಸಿಗೆ ಬಂದ ಕಾಣಿಕೆಯನ್ನು, ತಾನು ದೇವರ ನಿಯಮಕ್ಕೆ ವಿರುದ್ಧವಾದಂಥ ತನ್ನ ಆಲೋಚನೆಯ ಮೇರೆಗೆ ಕಾಣಿಕೆಯನ್ನು ಸಮರ್ಪಿಸಿದ ಪ್ರಯುಕ್ತವಾಗಿ ದೇವರು ಆತನ ಕಾಣಿಕೆಯನ್ನು ಸ್ವೀಕಾರ ಮಾಡದೆ ಆತನ ಕಾಣಿಕೆಯನ್ನು ತಿರಸ್ಕರಿಸ್ತಾನೆ. ಆಗ ಕಾಯಿನನಿಗೆ ಹೇಬೇಲನ ಮೇಲೆ ಬಹಳ ಕೋಪ ಬರುತ್ತೆ, ಭಯಂಕರ ಕೋಪ ಬರುತ್ತೆ. ದೇವರು ನನ್ನ ಕಾಣಿಕೆಯನ್ನು ತಿರಸ್ಕಾರ ಮಾಡ್ದ, ಆದರೆ ಈ ಹೇಬೇಲನ ಕಾಣಿಕೆಯನ್ನು ದೇವರು ಸ್ವೀಕಾರ ಮಾಡಿದ್ದಾನೆ. ಅಂದರೆ ಈತನು ದೇವರಿಗೆ ಮೆಚ್ಚುಗೆ ಆದ ಆತನಾಗಿದ್ದಾನೆ. ಈತನು ಈಗ ಹಾಗೆ ಬಿಟ್ಟರೆ ಈತನು ಬೆಳೀತಾ ಹೋಗ್ತಾನೆ, ನಾನು ನಾಶವಾಗಿ ಹೋಗ್ತಾನೆ. ಆದ್ದರಿಂದ ಈತನನ್ನು ಬೆಳೀಲಿಕ್ಕೆ ನಾನು ಬಿಡಬಾರ್ದು ಎಂಬ ಕೆಟ್ಟ ಆಲೋಚನೆಯನ್ನು ಸೈತಾನನು ಆತನಿಗೆ ತಂದಾಗ ಈ ಕಾಯಿನನು ತನ್ನನ್ನು ಸೈತಾನನಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡ್ತಾನೆ. ಸೈತಾನನಿಗೆ ಒಪ್ಪಿಸಿಕೊಟ್ಟ ಪ್ರಯುಕ್ತವಾಗಿ ಸೈತಾನನು ಈತನ ಮನಸ್ಸಿನಲ್ಲಿ ಸೇರಿಕೊಂಡು ಈ ತನ್ನ ಸ್ವಂತ ತಮ್ಮನನ್ನು ಕೊಂದು ಹಾಕುವಂಥ ಪರಿಸ್ಥಿತಿಗೆ, ಬಹಳ ಕೆಟ್ಟದಾದಂಥ ಪರಿಸ್ಥಿತಿಗೆ ಈ ಕಾಯಿನನು ಹೋಗುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯ ದೇವಜನರೇ, ಇಂದಿನ ಪ್ರಪಂಚ ಹೀಗೆ ಇದೆ. ಯಾರಾದರೂ ದೇವರ ನಿಯಮಕ್ಕೆ ಅನುಸಾರವಾಗಿ ದೇವರಿಗೆ ಮೆಚ್ಚುಗೆಯಾದಂಥ ಜೀವಿತವನ್ನು, ಬಹಳ ಭಯ ಭಕ್ತಿಯುಳ್ಳಂಥ ಜೀವಿತವನ್ನು, ಬಹಳ ಪ್ರಾರ್ಥನಾ ಜೀವಿತವನ್ನು ಜೀವಿಸ್ತಾ ಇದ್ದರೆ ಅದನ್ನು ನೋಡುವಂಥ ಎಷ್ಟೋ ಜನರಿಗೆ ಭಯಂಕರವಾದಂಥ ಹೊಟ್ಟೆ ಉರಿ. ಸೈತಾನನಿಗೆ ಅವರನ್ನು ಒಪ್ಪಿಸಿಕೊಟ್ಟ ಪ್ರಯುಕ್ತವಾಗಿ ನೀತಿವಂತರಾಗಿ ಜೀವಿಸುವಂಥವ್ರನ್ನ ಹೇಗಾದರೂ ಮಾಡಿ ಕೆಡಿಸಬೇಕು, ಅವ್ರನ್ನ ನಾಶ ಮಾಡಬೇಕು ಎಂಬುದಾಗಿ ಎಷ್ಟೋ ಜನರು ಇಂದು ಭಾವಿಸುವಂಥವರಾಗಿದ್ದಾರೆ. ಅದೇ ಥರವಾದಂಥ ಆಲೋಚನೆ ಅಂದು ಕಾಯಿನನು ಸಹ ಮಾಡ್ತಾನೆ. ಹೀಗೆ ಕೆಟ್ಟ ಆಲೋಚನೆಯನ್ನು ಮಾಡಿ ಆತನು ಬಹಳ ನಮ್ರನಾಗಿ, ಬಹಳ ಪ್ರೀತಿಯಿಂದ ತನ್ನ ತಮ್ಮನ ಬಳಿಗೆ ಹೋಗಿ, ನಾವು ಕಾಡಿಗೆ ಹೋಗಿ ಬರೋಣ ಬಾ ಎಂಬುದಾಗಿ ಆತನನ್ನು ಕರೆಯುವಾಗ ಬಹಳ ಮುಗ್ಧನಾದಂಥ ಈ ಹೇಬೇಲನು ಅಣ್ಣನ ಮಾತನ್ನು ಕೇಳಿ ಅಣ್ಣನಿಗೆ ವಿಧೇಯನಾಗಿ ಆತನು ಅಣ್ಣನ ಸಂಗಡ ಕಾಡಿಗೆ ಹೋಗ್ತಾನೆ. ಪ್ರಿಯ ದೇವಜನರೇ, ಕಾಡಿಗೆ ಹೋದಾಗ ಏನಾಯಿತು?
ಏನಾಯಿತು ಎಂಬುದಾಗಿ ನಾವು ನೋಡೋದಾದರೆ, ಈ ಕಾಯಿನನು ತನ್ನ ಮುಗ್ಧನಾದಂಥ ತಮ್ಮನ ಮೇಲೆ ಬಿದ್ದು ಆತನನ್ನು ಆ ಸಮಯದಲ್ಲಿ ಕೊಂದು ಹಾಕಿದನು ಎಂಬುದಾಗಿ ನಾವು ನೋಡ್ತೇವೆ. ಹೀಗೆ ಕಾಯಿನನು ಹೇಬೇಲನನ್ನು ಕೊಂದು ಹಾಕಿ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗುವಂಥ ಸಮಯದಲ್ಲಿ ದೇವರು ಕಾಯಿನನಿಗೆ ಕೇಳುವಂಥ ಪ್ರಶ್ನೆ, ನಿನ್ನ ತಮ್ಮನು ಎಲ್ಲಿ ಎಂಬುದಾಗಿ ಕೇಳುವಂಥದ್ದನ್ನು ನಾವು ನೋಡ್ತೇವೆ. ನಿನ್ನ ತಮ್ಮನು ಎಲ್ಲಿ ಎಂಬುದಾಗಿ ಕೇಳುವಾಗ ತಕ್ಷಣಕ್ಕೆ ಕಾಯಿನನ ಉತ್ತರ, ನನಗೆ ಗೊತ್ತಿಲ್ಲ. ಯಾಕೆ? ನನ್ನ ತಮ್ಮನನ್ನು ಕಾಯುವಾತನು ನಾನು ಎಂಬುದಾಗಿ ಪುನಃ ದೇವರಿಗೆ ಪ್ರಶ್ನೆಯನ್ನು ಕೇಳುವಾತನಾಗಿದ್ದಾನೆ. ಪ್ರಿಯ ದೇವಜನರೇ, ಒಂದು ಸಾರಿ ಸೈತಾನನಿಗೆ ನಮ್ಮನ್ನು ಒಪ್ಪಿಸಿಕೊಡೋದಾದರೆ, ಸೈತಾನನು ಎಷ್ಟು ಭಯಂಕರವಾಗಿ, ಎಷ್ಟು ಬಹಳ ಕೆಟ್ಟದಾದಂಥ ರೀತಿಯಲ್ಲಿ ತನ್ನ ಪ್ರಭಾವವನ್ನು, ತನ್ನ ಗುಣಗಳನ್ನು, ತನ್ನ ಒಂದು ಕೆಟ್ಟ ಆಲೋಚನೆಗಳನ್ನು, ತನ್ನ ಕೆಟ್ಟ ನಿರ್ಧಾರಗಳನ್ನು ನಮ್ಮ ಜೀವಿತದಲ್ಲಿ ಆತನು ಅನ್ವಯಿಸಿಕೊಂಡು ನಾವು ಆತನ ಹಾಗೆ ಕೆಟ್ಟು ಹೋಗುವಂತೆ, ಆತನ ಹಾಗೆ ನಾಶವಾಗಿ ಹೋಗುವಂತೆ, ಆತನ ಹಾಗೆ ನಾಶದ ಗುಂಡಿಯಲ್ಲಿ ಬಿದ್ದು ಹೋಗುವಂಥ ಎಷ್ಟು ಕೆಟ್ಟದಾದಂಥ ಪಾಪಕ್ಕೆ ಒಂದರಿಂದ ಮತ್ತೊಂದು ಹೀಗೆ ಕೆಟ್ಟದಾದಂಥ ಪಾಪಗಳಿಗೆ ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಆದ್ದರಿಂದ ಸೈತಾನನಿಗೆ ಅವಕಾಶವನ್ನು ಮಾಡಿಕೊಡದಂತೆ ನಮ್ಮ ಜೀವಿತದಲ್ಲಿ, ನಮ್ಮ ಹೃದಯದಲ್ಲಿ ನಾವು ಯಾವಾಗಲೂ ದೇವರನ್ನ ಸ್ಮರಿಸುತ್ತಾ, ದೇವರ ಭಯ, ದೇವರ ಭಕ್ತಿಯಲ್ಲಿ, ದೇವರ ವಾಕ್ಯದ ನೆರಳಿನಲ್ಲಿ, ದೇವರ ಜೊತೆಯಲ್ಲಿ ನಾವು ಬೆಳಿಬೇಕಾಗಿದೆ ಪ್ರಿಯರೇ. ದೇವರು ಅಂದು ಕಾಯಿನನಿಗೆ ಪ್ರಶ್ನಿಸಿದ, ನಿನ್ನ ತಮ್ಮನು ಎಲ್ಲಿ? ಇವತ್ತು ಈ ಪ್ರಶ್ನೆಯನ್ನು ನಮ್ಮ ಜೀವಿತಕ್ಕೆ ನಾವು ಅನ್ವಯಿಸಿಕೊಳ್ಳೋದಾದರೆ, ಇವತ್ತು ಅದೇ ಪ್ರಶ್ನೆಯನ್ನು ದೇವರು ಇಂದು ನಮಗೂ ಸಹ, ಇಲ್ಲಿ ವಾಕ್ಯವನ್ನು ಕೇಳ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರಿಗೂ ಸಹ ದೇವರು ಕೇಳುವಾತನಾಗಿದ್ದಾನೆ. ನಿನ್ನ ಸಹೋದರನು ಎಲ್ಲಿ? ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯಾಜಕ ಕಾಂಡ ಪುಸ್ತಕ 19ನೇ ಅಧ್ಯಾಯ 17ನೇ ವಚನದಲ್ಲಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ನಿನ್ನ ಸಹೋದರನ ವಿಷಯವಾಗಿ ಮನಸ್ಸಿನಲ್ಲಿ ದ್ವೇಷವನ್ನು ಇಟ್ಟುಕೊಳ್ಳಬಾರದು. ಸಹೋದರನ ವಿಷಯವಾಗಿ ಮನಸ್ಸಿನಲ್ಲಿ ದ್ವೇಷವನ್ನು ಇಟ್ಟುಕೊಳ್ಳಬಾರದು. ಜೊತೆಗೆ ನೆರೆಯವನ ದೋಷಕ್ಕೆ ನೀವು ಒಳಗಾಗದಂತೆ ಅವನ ತಪ್ಪನ್ನು ಅವನಿಗೆ ತಿಳಿಸಲೇಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ತಿಳಿಸಬೇಕು ಅಂತ ಹೇಳಲ್ಲ, ಬದಲಾಗಿ ತಿಳಿಸಲೇಬೇಕು. ಇದನ್ನು ನಾವು ಮಾಡುವಂಥ ಹಂಗಿನಲ್ಲಿದ್ದೇವೆ. ಒಬ್ಬ ಸಂಗೀತಗಾರನು ಹೇಳ್ತಾನೆ, ಕ್ರೈಸ್ತರಾದ ನಮ್ಮ ಮೇಲೆ ಬಿದ್ದ ಭಾರ ಬಹಳ ದೊಡ್ಡದೆಂದು ರಾತ್ರಿ ಹಗಲು ಅದನ್ನು ಧ್ಯಾನ ಮಾಡು. ಯಾಕೆ ಅಂದರೆ ನಾವು ನಾಶವಾಗುವಂಥ ಜನರನ್ನು, ಅನ್ಯರಾದ ಬೇರೆ ಜನರನ್ನು ಪ್ರೀತಿಸಿ ಅವರನ್ನು ರಕ್ಷಕನ ಮಾರ್ಗಕ್ಕೆ, ರಕ್ಷಣೆ ಮಾರ್ಗಕ್ಕೆ, ರಕ್ಷಕನ ಪಾದಕ್ಕೆ ತರುವಂಥ ಹಂಗು ನಮ್ಮದಾಗಿದೆ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಕ್ರೈಸ್ತರ ಅಂತ ನಾವು, ದೇವರ ಮಕ್ಕಳೆಂಬುದಾಗಿ ಹೇಳಿಕೊಳ್ಳುವಂಥ ನಾವು, ದೇವರ ವಾಕ್ಯವನ್ನು ಕೇಳುವಂಥ ನಾವು, ಪ್ರಾರ್ಥಿಸುವಂಥ ನಾವು, ದೇವರ ವಾಕ್ಯಗಳನ್ನು ಕೈಕೊಂಡು ನಡೆಯುವಂಥ ನಾವು ಇವತ್ತು ಇದೇ ರೀತಿಯಾದಂಥ ಹಂಗಿನಲ್ಲಿದ್ದೇವೆ. ಆ ಹಂಗು ಏನಂದರೆ, ನಾವು ಎಲ್ಲರೂ ಸುವಾರ್ತೆಯನ್ನು ಸಾರುವಂಥ ಹಂಗಿನವರಾಗಿದ್ದೇವೆ. ಪೌಲನು ತನ್ನ ಪತ್ರಿಕೆಗಳಲ್ಲಿ ಬರೀತಾನೆ, ಸುವಾರ್ತೆಯನ್ನು ಸಾರಬೇಕೆಂಬ ಒಂದೇ ಒಂದು ಋಣವೇ ಹೊರತು ಬೇರೆ ಯಾವ ಋಣವೂ ನನ್ನ ಮೇಲೆ ಇಲ್ಲ ಎಂಬುದಾಗಿ ಆತನು ಬರೆಯುವಂಥದ್ದನ್ನು ನಾವು ನೋಡ್ತೇವೆ. ಸುವಾರ್ತೆಯನ್ನು ಸಾರದಿದ್ದರೆ ನನ್ನ ಗತಿ ಅಯ್ಯೋ ಎಂಬುದಾಗಿ ಪೌಲನು ಬರೆಯುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯ ದೇವಜನರೇ, ನಾವು ಇವತ್ತು ಕೆಟ್ಟು ಹೋಗುವಂಥ ಜನರನ್ನು, ವಿಶೇಷವಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ನಮ್ಮ ಜೀವಿತವನ್ನಾಗಲಿ, ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರನ್ನು, ನಮ್ಮ ಸಹೋದರ ಸಹೋದರಿಯರನ್ನು, ನಮ್ಮ ತಂದೆ ತಾಯಿಗಳನ್ನು, ನನ್ನ ಹೆಂಡತಿ, ನನ್ನ ಮಗ, ನನ್ನ ಮಗಳು, ನನ್ನ ಗಂಡ, ನಮ್ಮ ಅತ್ತೆ ಮಾವ, ಬಂಧು ಬಳಗ, ಸ್ನೇಹಿತರು ಎಲ್ಲರಿಗೂ ಕ್ರಿಸ್ತನ ಸುವಾರ್ತೆಯನ್ನು ಸಾರುವಂಥ ಹಂಗು, ಆ ಒಂದು ಭಾರ ನಮ್ಮ ಮೇಲೆ ದೇವರು ಇಟ್ಟಿದ್ದಾನೆ ಪ್ರಿಯರೇ. ದೇವ್ರ ವಾಕ್ಯ ತಿಮೋತಿಯನಿಗೆ ಬರೆದ ಪತ್ರಿಕೆ 1ನೇ ತಿಮೋತಿ 5ನೇ ಅಧ್ಯಾಯ 8ನೇ ವಚನ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. 1ನೇ ತಿಮೋತಿ 5ನೇ ಅಧ್ಯಾಯ 8ನೇ ವಚನ, ಯಾವನಾದರೂ ಸ್ವಂತ ಜನರನ್ನು, ಅದರಲ್ಲೂ ವಿಶೇಷವಾಗಿ
ತನ್ನ ಮನೆಯವರನ್ನು ಸಂರಕ್ಷಿಸದೇ ಹೋದರೆ ಅವನು ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸುವವನು, ನಂಬದವನಿಗಿಂತ ಕಡೆಯಾದವನೂ ಆಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯ ಆತ್ಮೀಯ ದೇವಜನರೇ, ಈ ಎಲ್ಲ ವಾಕ್ಯಗಳು, ಈ ಎಲ್ಲ ವಚನಗಳು, ಸತ್ಯವೇದದ ಈ ಎಲ್ಲ ವಿಷಯಗಳು ನಮ್ಮನ್ನು ಪ್ರಬೋಧಿಸಲಿಕ್ಕಾಗಿ, ನಮ್ಮನ್ನು ಎಚ್ಚರಪಡಿಸೋದಕ್ಕಾಗಿ, ನಮ್ಮನ್ನು ತಿದ್ದುವುದಕ್ಕಾಗಿ, ನಮ್ಮ ಜವಾಬ್ದಾರಿಕೆ ಎಷ್ಟಿದೆ ಅನ್ನೋದನ್ನು ತಿಳಿಸ್ಲಿಕ್ಕಾಗಿ ಕೊಡಲ್ಪಟ್ಟಂಥ ವಚನಗಳಾಗಿದೆ. ಈ ವಾಕ್ಯವನ್ನು ನಾವು ಓದ್ತೇವೆ, ಇದನ್ನು ನಾವು ಕೇಳ್ತೇವೆ, ಇದನ್ನು ನಾವು ಅಂಗೀಕರಿಸ್ತೇವೆ, ಇದನ್ನು ನಾವು ಧ್ಯಾನ ಮಾಡ್ತಾ ನನ್ನಷ್ಟಕ್ಕೆ ನಾನೊಬ್ಬನೇ ರಕ್ಷಣೆಯನ್ನು ಹೊಂದಿದರೆ ಸಾಕು, ನಾನು ಪರಲೋಕ ರಾಜ್ಯದಲ್ಲಿ ಸೇರಿದರೆ ಸಾಕು ಎಂಬುದಾಗಿ ನಾನು ಭಾವಿಸೋದಾದರೆ, ದೇವರು ನನಗೆ ಕೇಳಿದ ಪ್ರಶ್ನೆಯನ್ನೇ ಪುನಃ ಕೇಳುವಾತನಾಗಿದ್ದಾನೆ. ನಿನ್ನ ಸಹೋದರನು ಎಲ್ಲಿ? ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯ, ಗರ್ಭಫಲ ಆತನ ಬಹುಮಾನ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಎಷ್ಟೋ ಜನರು ಇಂದಿನ ದಿನಮಾನಗಳಲ್ಲಿ ಮಕ್ಕಳಿಲ್ಲದೆ ಪರಿತಪ್ಪಿಸುವಂಥವರಾಗಿದ್ದಾರೆ. ನಾನಾ ಥರವಂಥ ಮಾಟ ಮಂತ್ರಗಳ ಬಳಿಗೆ, ನಾನಾ ಥರವಂಥ ವೈದ್ಯಕೀಯ ತಪಾಸಣೆಗಳನ್ನು ಮಾಡಿಕೊಳ್ಳೋದ್ರ ಮೂಲಕ, ಔಷಧಿಗಳನ್ನು ಸೇವಿಸೋದ್ರ ಮೂಲಕ, ನಾನಾ ಥರವಂಥ ಲೌಕಿಕ ಕಾರ್ಯಗಳನ್ನು ಮಾಡೋದ್ರ ಮೂಲಕ ನಾವು ಮಕ್ಕಳನ್ನು ಪಡಿಬೇಕು ಎಂಬುದಾಗಿ ಬಯಸುವಂಥವರಾಗಿದ್ದಾರೆ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಪುತ್ರ ಸಂತಾನ ಯೆಹೋವನಿಂದ ಬಂದ ಸ್ವಾಸ್ಥ್ಯ, ಗರ್ಭಫಲ ಆತನ ಬಹುಮಾನ. ದೇವರು ನಮಗೆ ಕೊಟ್ಟಂಥ ಈ ಬಹುಮಾನವನ್ನು ಪುನಃ ದೇವರು ನಮಗೆ ಕೇಳುವಾತನಾಗಿದ್ದಾನೆ. ದೇವರು ನಮಗೆ ಕೊಟ್ಟಿರುವಂಥ ಆಸ್ತಿ ಪಾಸ್ತಿ, ಮಕ್ಕಳು, ಹೆಂಡತಿ, ಗಂಡ, ತಂದೆ, ತಾಯಿ, ಬಂಧು ಬಳಗ, ಎಲ್ಲದಕ್ಕೂ ಸಹ ನಾವು ದೇವರಿಗೆ ಒಂದು ದಿನ ಲೆಕ್ಕವನ್ನು ಒಪ್ಪಿಸಬೇಕಾಗಿದೆ. ನನ್ನ ಸಭೆಯಲ್ಲಿ ಯಾರಾದರೂ ದೇವರ ನಿಯಮಕ್ಕೆ ವಿರುದ್ಧವಾಗಿ ತಪ್ಪು ಮಾಡ್ತಾ ಇರುವಂಥ ಪಕ್ಷಕ್ಕೆ, ಯಾರಾದರೂ ಪಾಪದಲ್ಲಿ ಬಿದ್ದು ಹೋಗಿರುವಂಥ ಪಕ್ಷಕ್ಕೆ, ಬಲಹೀನತೆಗಳಿಂದಾಗಿ ಅವರು ಕೆಟ್ಟು ಹೋದ ಪಕ್ಷಕ್ಕೆ ನಾವು ಅವರನ್ನು ಎಚ್ಚರಪಡಿಸಬೇಕಾಗಿದೆ. ಏಕೆಂದರೆ ದೇವರು ನಮ್ಮನ್ನು ಕಾವಲುಗಾರನನ್ನಾಗಿ ಇಟ್ಟಿದ್ದಾನೆ. ಪ್ರಿಯರೇ, ಒಂದು ವೇಳೆ ನಾವು ಅವ್ರನ್ನ ಎಚ್ಚರಪಡಿಸದೇ ಹೋದರೆ, ಅದು ತಪ್ಪು ಅನ್ನೋದೇ ಅವರಿಗೆ ಗೊತ್ತಾಗದೇ ಹೋದರೆ, ಅವರು ಅದೇ ಪಾಪದಲ್ಲಿ ಅವರು ಬಿದ್ದು ನಾಶವಾಗಿ ಹೋಗುವಂಥವರಾಗಿದ್ದಾರೆ. ಅವರೇನೋ ನಾಶವಾಗಿ ಹೋಗ್ತಾರೆ, ಆದರೆ ಅವರ ನಾಶನಕ್ಕೆ ದೇವರು ನಮಗೆ ಲೆಕ್ಕವನ್ನು ಕೇಳುವಾತನಾಗಿದ್ದಾನೆ. ನಮ್ಮ ತಲೆಯಲ್ಲಿರುವಂಥ ಒಂದೊಂದು ಕೂದಲು ಸಹ ಎಣಿಕೆಯಾಗಿದೆ ಪ್ರಿಯರೇ. ಆದ್ದರಿಂದ ನಾವು ಎಚ್ಚರವಾಗಿರೋಣ. ನಾವು ಮಾತ್ರ ಎಚ್ಚರವಾಗಿರೋದಲ್ಲದೆ ಇತರರನ್ನು ಸಹ ನಾವು ಎಚ್ಚರಪಡಿಸಬೇಕಾಗಿದೆ. ಇದು ತಾನೇ ದೇವರು ನಮಗೆ ಕೊಟ್ಟಂಥ ದೊಡ್ಡ ಜವಾಬ್ದಾರಿ. 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಈ ಬಿದ್ದು ಹೋದಂಥ ಈ ಮನುಷ್ಯರನ್ನು, ಕೆಟ್ಟು ಹೋದಂಥ ಈ ಲೋಕದ ಎಲ್ಲ ಜನರನ್ನು ನಾಶದ ಗುಂಡಿಯಲ್ಲಿ, ಪಾಪದ ಕೆಸರಿನಲ್ಲಿ, ಸೈತಾನನ ಕುತಂತ್ರಗಳಿಗೆ, ಸೈತಾನನ ಆಲೋಚನೆಗಳಿಗೆ, ಸೈತಾನನ ಮೋಸಗಳಿಗೆ ಒಳಗಾಗಿ ತಮ್ಮ ಜೀವಿತವನ್ನು ಕೆಡಿಸಿಕೊಂಡಂಥ ನರಕದ ಮಾರ್ಗದಲ್ಲಿರುವಂಥ ಜನರನ್ನು ರಕ್ಷಿಸಲಿಕ್ಕೋಸ್ಕರ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಕಲ್ವಾರಿ ಶಿಲುಬೆಯ ಮೇಲೆ ತನ್ನ ಜೀವವನ್ನು ಸಜೀವ ಯಜ್ಞವಾಗಿ ಸಮರ್ಪಿಸಿ ಲೋಕದ ಸಮಸ್ತ ಜನರ ಪಾಪಗಳಿಗಾಗಿ ತನ್ನನ್ನೇ ಆತನು ಬಲಿದಾನವಾಗಿ ಅರ್ಪಿಸಿಕೊಂಡು ತನ್ನ ಪರಿಶುದ್ಧ ರಕ್ತವನ್ನು ಸುರಿಸೋದ್ರ ಮೂಲಕ, ನಿಂದೆ ಅಪಮಾನಗಳನ್ನು ಸಹಿಸೋದ್ರ ಮೂಲಕ, ಮುಖಕ್ಕೆ ಉಗಿಸಿಕೊಳ್ಳೋದ್ರ ಮೂಲಕ, ನಾನಾ ಥರವಂಥ ಚಾಟಿ ಏಟುಗಳನ್ನು ಹೊಡೆಸಿಕೊಳ್ಳೋದ್ರ ಮೂಲಕ, ಮುಳ್ಳಿನ ಕಿರೀಟವನ್ನು ಧರಿಸಿಕೊಳ್ಳೋದ್ರ ಮೂಲಕ, ಕೈಗೆ ಮೊಳೆಗಳಿಂದ ಹೊಡೆಸಿಕೊಳ್ಳೋದ್ರ ಮೂಲಕ ನಾನಾ ಥರವಂಥ ನಿಂದೆಯನ್ನು, ಅವಮಾನವನ್ನು, ಕಷ್ಟವನ್ನು ಆತನು ಅನುಭವಿಸಿದನು. ಪ್ರಿಯರೇ, ಇದೆಲ್ಲವನ್ನು ಆತನು ಮಾಡಿದ್ದು ಯಾರಿಗೋಸ್ಕರ? ಲೋಕದಲ್ಲಿರುವಂಥ ಪ್ರತಿಯೊಬ್ಬೊಬ್ಬ ಜನರಿಗೋಸ್ಕರ, ನನಗೋಸ್ಕರ, ನಿನಗೋಸ್ಕರ, ನಮ್ಮ ಒಬ್ಬೊಬ್ಬರಿಗೋಸ್ಕರ ಕ್ರಿಸ್ತನು ಇಷ್ಟೆಲ್ಲ ನೋವನ್ನು, ನಿಂದೆಯನ್ನು, ಅವಮಾನವನ್ನು ಆತನ ಅನುಭವಿಸಬೇಕಾಯಿತು. ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳುತ್ತೆ. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಆತನು ಕಳಿಸಿಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ.
ಲೋಕದ ಮೇಲೆ ಎಷ್ಟೋ ಪ್ರೀತಿ, ಅಪಾರವಾದಂಥ ಪ್ರೀತಿ, ವರ್ಣಿಸಲು ಅಸಾಧ್ಯವಾದಂಥ ಪ್ರೀತಿಯನ್ನು ದೇವರು ಇಟ್ಟು ತನ್ನ ಒಬ್ಬನೇ ಮಗನ ಅಂತ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಮನುಷ್ಯರ ಪಾಪಗಳಿಗಾಗಿ ಆತನು ಸಾಯುವುದಕ್ಕೋಸ್ಕರವೇ ಆತನನ್ನು ಕಳಿಸಿಕೊಟ್ಟನು. ಕಾರಣ ಇಷ್ಟೇ, ಆತನನ್ನು ನಂಬುವ ಒಬ್ಬನಾದರೂ ಸಹ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕು ಎಂಬ ಒಂದೇ ಒಂದು ದೊಡ್ಡ ಹಂಬಲದಿಂದ, ದೊಡ್ಡ ಆಸೆಯಿಂದ ದೇವರ ಚಿತ್ತ ಎಲ್ಲರೂ ಸಹ ರಕ್ಷಣೆಯನ್ನು ಹೊಂದಬೇಕು, ಒಬ್ಬನಾದರೂ ಸಹ ನಾಶವಾಗಬಾರ್ದು ಎಂಬುದಾಗಿ ದೇವರು ಆಲೋಚನೆಯನ್ನು ಮಾಡಿ ತನ್ನ ಒಬ್ಬನೇ ಕುಮಾರನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು. ಪ್ರಿಯರೇ, ಸಿಸ್ಟರ್ ವೈಟ್ ಅವ್ರ ಮೂಲಕ ನಾವು ನೋಡ್ತೇವೆ, ಈ ಲೋಕದಲ್ಲಿ ಎಲ್ಲ ಜನರು ಪಾಪದಲ್ಲಿ ಬಿದ್ದು ಹೋಗದೆ ಕೊನೆ ಪಕ್ಷ ಒಬ್ಬನೇ ಒಬ್ಬ ವ್ಯಕ್ತಿ ಈ ಲೋಕದಲ್ಲಿ ಪಾಪಿಯಾಗಿ ಸೈತಾನನಿಗೆ ಒಳಗಾಗಿ ಜೀವಿಸಿದ ಪಕ್ಷಕ್ಕೆ ಆ ಒಬ್ಬ ಪಾಪಿಯ ರಕ್ಷಣೆಗೋಸ್ಕರನಾದರೂ ಸಹ ಕ್ರಿಸ್ತನು ಈ ಲೋಕಕ್ಕೆ ಬಂದೇ ಬರ್ತಿದ್ದನು. ಆತನು ಸತ್ತೇ ಸಾಯ್ತಿದ್ದನು, ಪುನರುತ್ಥಾನವನ್ನು ಹೊಂದಿ ಆತನು ಆ ಪಾಪಿಯನ್ನು ರಕ್ಷಿಸುತ್ತಿದ್ನು ಎಂಬುದಾಗಿ ಬರೆಯುವಂಥದ್ದನ್ನು ನಾವು ನೋಡ್ತೇವೆ. ಹೌದು, ಯೇಸು ಕ್ರಿಸ್ತನು ಒಬ್ಬ ಪಾಪಿಗೋಸ್ಕರನಾದರೂ ಸಹ ಆತನು ಬರ್ತಾನೆ. 100 ಕುರಿಗಳ ಸಾಮ್ಯವನ್ನು ಕ್ರಿಸ್ತನು ಹೇಳುವಂಥದ್ದನ್ನು ನಾವು ನೋಡ್ತೇವೆ. 99 ಕುರಿಗಳು ಹೊಟ್ಟೆಯಲ್ಲಿರುವಾಗ್ಯೂ ಒಂದೇ ಒಂದು ಕುರಿಗೋಸ್ಕರ ಆ ಕುರುಬನು ರಾತ್ರಿ ಹಗಲು ಎನ್ನದೆ, ಚಳಿ ಮಳೆ ಬಿಸಿಲು ಎನ್ನದೆ ಆತನು ಹೋಗಿ ಕಾಡು, ಬೆಟ್ಟ, ಮುಳ್ಳು, ಕಲ್ಲು, ನಾನಾ ಥರವಂಥ ಬಂಡೆ, ಕೊರಕಲ್ಲುಗಳ ಮಧ್ಯ ಎಲ್ಲೋ ಒಂದು ಕಡೆ ಸಿಲುಕಿ ಹಾಕಿಕೊಂಡಿರುವಂಥ ಆ ಕುರಿಯನ್ನು ರಕ್ಷಿಸೋದಕ್ಕೋಸ್ಕರ ಆ ಕುರುಬನು ಹೋಗಿ ಆ ಕುರಿಯನ್ನು ಹುಡುಕಿಕೊಂಡು ಬಂದು ಆ ಹಟ್ಟಿಯೊಳಗೆ ಸೇರಿಸುವಂಥ ಒಂದು ದೃಶ್ಯವನ್ನು, ಒಂದು ಸಾಮ್ಯವನ್ನು ಕ್ರಿಸ್ತನು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಅಂದರೆ 99 ರಕ್ಷಿಸಲ್ಪಟ್ಟಂಥ ಕುರಿಗಿಂತ ಕೆಟ್ಟು ಹೋದಂಥ ಒಂದೇ ಒಂದು, ದಾರಿ ತಪ್ಪಿ ಹೋದಂಥ ಒಂದೇ ಒಂದು ಕುರಿಯು ಕ್ರಿಸ್ತನಿಗೆ ಬಹಳ ಅಮೂಲ್ಯವಾದಂಥದ್ದಾಗಿದೆ. ಆತನ ಜೀವಿತ ಈ ರೀತಿಯಾಗಿ ಮುಡುಪಾಗಿಡುವಂಥದ್ದನ್ನು ನಾವು ನೋಡ್ತೇವೆ. ತಪ್ಪಿ ಹೋದ, ಪಾಪದಲ್ಲಿ ಬಿದ್ದು ಹೋದಂಥ ಮನುಷ್ಯರನ್ನು ರಕ್ಷಿಸೋದಕ್ಕೋಸ್ಕರ ಯೇಸು ಕ್ರಿಸ್ತನು ತನ್ನನ್ನೇ ತ್ಯಾಗ ಬಲಿಯಾಗಿ ಆತನು ಸಮರ್ಪಿಸಿಕೊಂಡನು. ಸತ್ತು ಪುನರುತ್ಥಾನವನ್ನು ಹೊಂದಿ 3ನೇ ದಿವಸದಲ್ಲಿ ಆತನು ಎದ್ದು ಬಂದನು. ಆತನು ಎದ್ದು ಪರಲೋಕಕ್ಕೆ ಹೋಗಿ ಇಂದು ಆತನು ಮಹಾಪರಿಶುದ್ಧ ಸ್ಥಳದಲ್ಲಿ ನನಗೋಸ್ಕರ, ನಮಗೋಸ್ಕರ, ಪ್ರತಿಯೊಬ್ಬೊಬ್ಬರಿಗೋಸ್ಕರ ಆತನು ನ್ಯಾಯ ವಿಚಾರಣೆಯನ್ನು ಮಾಡ್ತಾ ಇದ್ದಾನೆ. ಪ್ರಿಯರೇ, ಹೀಗಿರುವಾಗ ಯೇಸು ಕ್ರಿಸ್ತನು ಕಾಯಿನನಿಗೆ ಕೇಳಿದಂಥ ಪ್ರಶ್ನೆಯನ್ನು ಪುನಃ ನನಗೂ ನಮಗೂ ಆತನು ಕೇಳುವಾತನಾಗಿದ್ದಾನೆ. ನಿನ್ನ ಸಹೋದರನು ಎಲ್ಲಿ? ನಾವು ಒಂದು ದಿವಸ ಯೇಸು ಕ್ರಿಸ್ತನು ಮೇಘಾರೂಢನಾಗಿ ಆತನು ತನ್ನ ಸಕಲ ದೇವದೂತ ಗಣಗಳ ಸಮೇತ ಬರುವಾಗ ನಾವು ಆತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆ. ನಾವು ಮಾರ್ಪಟ್ಟು ಕ್ರಿಸ್ತನ ಸಂಗಡ ಪರಲೋಕಕ್ಕೆ ಹೋಗುವಂಥ ಸಮಯದಲ್ಲಿ ದೇವರು ನಮಗೆ ಕೊಡಮಾಡಿದಂಥ ಪ್ರತಿಯೊಂದೊಂದರ ಕುರಿತಾಗಿ, ಆತನು ಕೊಡಮಾಡಿದಂಥ ಸಂಪತ್ತು, ಆಸ್ತಿ, ಬೆಳ್ಳಿ, ಬಂಗಾರ, ನಮ್ಮಲ್ಲಿರುವಂಥ ಪ್ರತಿಯೊಂದೊಂದು, ವಿಶೇಷವಾಗಿ ಆತನು ನಮಗೆ ಕೊಟ್ಟಂಥ ಮಕ್ಕಳ ಕುರಿತಾಗಿ, ಯಜಮಾನನ ಕುರಿತಾಗಿ, ಹೆಂಡತಿಯ ಕುರಿತಾಗಿ, ತಂದೆ ತಾಯಿಗಳ ಕುರಿತಾಗಿ, ಸಹೋದರ ಸಹೋದರಿಯರ ಕುರಿತಾಗಿ, ಬಂಧು ಬಳಗದವರ ಕುರಿತಾಗಿ, ಜೊತೆ ಕೆಲಸದವರ ಕುರಿತಾಗಿ ಆತನು ನಮಗೆ ಲೆಕ್ಕವನ್ನು ಕೇಳಬೇಕಾಗಿದೆ. ಪ್ರಿಯರೇ, ಇಂದು ನಾವು ಎಷ್ಟು ಜನರು ದೇವರ ಸುವಾರ್ತೆಯನ್ನು ಸಾರೋದ್ರಲ್ಲಿ, ನಮ್ಮ ಕುಟುಂಬವನ್ನು ರಕ್ಷಿಸೋದ್ರಲ್ಲಿ, ನಮ್ಮ ಸಹೋದರನ ಸುವಾರ್ತೆಯನ್ನು ಹೇಳಿ ಅವರ ಕೆಟ್ಟತನದಿಂದ ಬಿಡಿಸುವಂಥದ್ರಲ್ಲಿ ನಾವು ತಲ್ಲೀನರಾಗಿದ್ದೇವೆ. ನಮ್ಮ ಜೊತೆ ಕೆಲಸದವರಿಗೆ ನಾವು ಎಷ್ಟು ಜನ ಇವತ್ತು ಸುವಾರ್ತೆಯನ್ನು ಹೇಳ್ತಾ ಇದ್ದೇವೆ? ಅಥವಾ ನನ್ನ ಸಹೋದರನು, ಅಥವಾ ನನ್ನ ಅಧಿಕಾರಿ, ಅಥವಾ ನಮ್ಮ ಹಿರಿಯರು, ಅಥವಾ ನಮ್ಮ ಚಿಕ್ಕವರು ಅವ್ರ ತಪ್ಪುಗಳನ್ನು ಮಾಡುವಾಗ ದೇವರ ವಾಕ್ಯ ಹೇಳುತ್ತೆ ಅವ್ರನ್ನ ಎಚ್ಚರಿಸಲೇಬೇಕು. ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಹಿರಿಯರು, ನಮ್ಮ ಅಧಿಕಾರಿಗಳು, ನಮ್ಮ ಸಹೋದರರು, ನಮ್ಮ ಸಹೋದರಿಯರು, ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಅವರು ತಪ್ಪು ಮಾಡುವಾಗ ನಾನು ಅವರನ್ನು ಎಚ್ಚರಿಸ್ತಾ ಇದ್ದೀನ? ಕ್ರಿಸ್ತನ ಪ್ರೀತಿಯಿಂದ ಅವರನ್ನು ಎಚ್ಚರಿಸಿ ಅವರ ಕೆಟ್ಟತನವನ್ನು ಬಿಡುವಂತೆ ನಾನು ಅವ್ರಿಗೆ ಹೇಳಿಕೊಡ್ತಾ ಇದ್ದೀನ? ನಾವು ಇವತ್ತು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ಪ್ರಿಯರೇ,
ಒಂದು ವೇಳೆ ಹೀಗೆ ಮಾಡದೆ ಹೋದರೆ ಅವರು ನಾಶವಾಗಿ ಹೋಗ್ತಾರೆ. ಅವರ ನಾಶನಕ್ಕೆ ನೀವು ದೇವರಿಗೆ ಲೆಕ್ಕವನ್ನು ಒಪ್ಪಿಸಬೇಕಾಗಿದೆ. ಮೊದಲು ನಮ್ಮ ಜೀವಿತವನ್ನು ನಾವು ಸರಿಪಡಿಸಿಕೊಳ್ಳೋಣ. ನಮ್ಮ ಜೀವಿತವನ್ನು ಸರಿಪಡಿಸಿಕೊಳ್ಳುವುದರ ಜೊತೆಗೆ ನಮ್ಮ ಕುಟುಂಬದವರನ್ನು, ನಮ್ಮ ನೆರೆಹೊರೆಯವರನ್ನು, ನಮ್ಮ ಬಂಧುಗಳನ್ನು, ನಮ್ಮ ಸ್ನೇಹಿತರನ್ನು, ನಮ್ಮ ಜೊತೆ ಕೆಲಸದವರನ್ನು, ನಮ್ಮ ಅಧಿಕಾರಿಗಳನ್ನು, ನಮ್ಮ ಸೇವಕರುಗಳನ್ನು, ನಮ್ಮ ಜೊತೆ ಇರುವಂಥ ಎಲ್ಲರನ್ನು ನಾವು ಸಂಧಿಸುವಂಥ ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳನ್ನು ನಾವು ರಕ್ಷಣೆಯ ಮಾರ್ಗಕ್ಕೆ ತರುವ ಹಂಗಿನವರಾಗಿದ್ದೇವೆ ಪ್ರಿಯರೇ. ಈ ಹಂಗು ದೇವರು ತಾನೇ ನಮಗೆ ಕೊಟ್ಟಂಥ ದೊಡ್ಡ ಜವಾಬ್ದಾರಿಕೆಯಾಗಿದೆ. ಈ ಜವಾಬ್ದಾರಿಕೆಯನ್ನು ನೆರವೇರಿಸಲಿಕ್ಕೆ ನಾವೆಲ್ಲರೂ ಸಹ ಪ್ರತಿನಿತ್ಯ, ಪ್ರತಿ ಕ್ಷಣ, ಪ್ರತಿ ನಿಮಿಷ ನಾವು ಪ್ರಯಾಸವನ್ನು ಪಡಬೇಕಾಗಿದೆ. ಇದು ತಾನೇ ದೇವರು ನಮಗೆ ಕೊಟ್ಟಿರುವಂಥ ದೊಡ್ಡದಾದಂಥ ಆಜ್ಞೆ. ನೀವು ಹೊರಟು ಹೋಗಿ ಲೋಕದ ಎಲ್ಲ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ ಎಂಬುದಾಗಿ ಕ್ರಿಸ್ತನು ಕೊನೆಯದಾಗಿ ಹೇಳಿದಂಥ ಮಾತು. ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಅವರಿಗೆ ದೀಕ್ಷಾ ಸ್ನಾನವನ್ನು ಕೊಟ್ಟು ನಾನು ಬೋಧಿಸೋದನ್ನು ಅವರು ಕಾಪಾಡಿಕೊಳ್ಳುವುದಂತೆ ಅವ್ರಿಗೆ ಉಪದೇಶ ಮಾಡಿರಿ ಎಂಬುದಾಗಿ ದೇವರು ಹೇಳಿದ್ದಾನೆ. ಈ ಕಾರ್ಯವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಇವತ್ತು ನಾವು ಕ್ರಿಸ್ತನ ಬಳಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳೋದ್ರ ಮೂಲಕ ನಾವೆಲ್ಲರೂ ಸಹ ಈ ನಮ್ಮ ಕುಟುಂಬವನ್ನು ರಕ್ಷಿಸುವಂತೆ ದೇವರ ಆತ್ಮನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ನಾವು ಎಚ್ಚರಪಡಿಸುವಂತೆ ಪರಿಶುದ್ಧಾತ್ಮ ನಮಗೆ ಬಲ ನೀಡಲೆಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಪರಲೋಕದ ತಂದೆಯೇ, ಪರಿಶುದ್ಧನಾದ ಕರ್ತನೇ, ನಿನ್ನ ತಮ್ಮನು ಎಲ್ಲಿ ಎಂಬುದಾಗಿ ನೀನು ಪ್ರಶ್ನೆ ಕೇಳುವಂಥ ಇವತ್ತು ನಮಗೂ ಸಹ ನೀನು ಪ್ರಶ್ನೆ ಕೇಳುವಾತನಾಗಿದ್ದೆ. ಆದ್ದರಿಂದ ಇತರರನ್ನು ಎಚ್ಚರಪಡಿಸುವಂತೆ ನಮ್ಮಲ್ಲಿ ಕಾರ್ಯ ಮಾಡು. ನಿನ್ನ ಸೇವೆಯನ್ನು ಯಥಾರ್ಥ ಮನಸ್ಸಿಂದ ಮಾಡುವಂತೆ ನಮ್ಮನ್ನು ಪ್ರಬೋಧಿಸು ಕರ್ತನೇ. ಆಮೇನ್. ಪ್ರಭು ಕ್ರಿಸ್ತನಲ್ಲಿ ಆತ್ಮೀಯ ದೇವಜನರೇ, ಈ ಹೋಪ್ ಚಾನಲ್ ಇಂಡಿಯಾದ ಮೂಲಕ ದೇವರ ಸಂದೇಶವನ್ನು ಕೇಳುವಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ. ನಿಮಗೆ ಹೆಚ್ಚಿನ ಮಾಹಿತಿ, ದೇವರ ವಿಷಯದ ಕುರಿತಾದಂಥ ಪುಸ್ತಕಗಳು, ದೇವರ ವಿಷಯದ ಕುರಿತಾದಂಥ ಕರಪತ್ರಗಳು ಬೇಕಾದ ಪಕ್ಷಕ್ಕೆ, ಸತ್ಯವೇದದ ಬೋಧನೆ ನಿಮಗೆ ಬೇಕಾದ ಪಕ್ಷಕ್ಕೆ ಈ ಕೆಳಗಿನ ವಿಳಾಸಕ್ಕೆ ನೀವು ಬರೆಯಿರಿ. ದೇವರು ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ.